ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು. ಒಬ್ಬ ಬದ್ಮಾಶ್ ಹೇಳ್ತಾನ ಬುರುಡೆ ಗ್ಯಾಂಗ್ದವ್ರನ್ನ ಗುಂಡು ಹಾಕಿ ಕೊಲ್ಲಬೇಕಂತ. ಇನ್ನೊಬ್ಬ ಶಾನ್ಯ ಮನುಷ್ಯ ಹೇಳ್ತಾನ ಇದು ಷಡ್ಯಂತ್ರ ಅದ, ಇದರ ಹಿಂದೆ ಇರ್ತಕ್ಕಂಥವ್ರು ನಾನು ಯಾರನ್ನೂ ಸುಮ್ಮನಿಗೆ ಬಿಡೋದಿಲ್ಲ, ಅವ್ರನ್ನ ಜೈಲಿಗೆ ಕಳಿಸ್ತಿಂತ ಒಬ್ಬ ಹೇಳ್ತಾನ. ಇನ್ನೊಬ್ಬ ನಾಲಾಕಿ ಬದ್ಮಾಶ ಹಡಿಸಿ ಮಗ ಹೇಳ್ತಿನ್ನೋ ಮಗ ನನ್ನ ಕಾಲಾಗಿನ ಧೂಳಿಗೆ ಸಮ ಅಂದ ಎಂಜಿಲ ನೆಕ್ಕುವ ನಾಯಿ ಏನು ಹೇಳ್ತಾನಪ್ಪ ಅಂದ್ರೆ ಬುರುಡೆ ಗ್ಯಾಂಗ್ದವ್ರನ್ನ ಕಲ್ಲು ಹೊಡೆದು ಸಾಯಿಸಬೇಕು ಅಂತ ಹೇಳ್ತಾನ. ಸೊ ಹಾಗಾದ್ರೆ ಆ ವ್ಯಕ್ತಿ ಏನು, ಅವನ ಹಿನ್ನೆಲೆ ಏನು, ಸೊ ಅವನ ದರಿದ್ರತನ ಏನನ್ನೋದನ್ನ ಈ ವಿಡಿಯೋದಾಗ ನಿಮ್ಗೆ ಹೇಳ್ತೀನಿ. ಇಲ್ಲಿವರೆಗೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಆದಷ್ಟು ಮಟ್ಟಿಗೆ ವಿಡಿಯೋನ ಇಡೀ ಕರ್ನಾಟಕದ ಜನತೆಗೆ ಶೇರ್ ಮಾಡೋದನ್ನ ಮಾತ್ರ ಮರೆಯೋದಕ್ಕೆ ಹೋಗ್ಬೇಡ್ರಿ. ಕಮೆಂಟ್ ಬಾಕ್ಸ್ ನಿಮಗಾಗಿ ಅದ. ಸೊ ಬುರುಡೆ ಗ್ಯಾಂಗ್ದವ್ರನ್ನ ಕಲ್ಲು ಹೊಡೆದು ಸಾಯಿಸಬೇಕು ಅಂತಕ್ಕಂಥ ಹೇಳಿಕೆಯನ್ನ ಎಂಜಲು ನಾಯಿ, ಹೇಳು ತಿನ್ನೋ ಹಂದಿ, ನನ್ನ ಕಾಲಿನ ಧೂಳಿಗೆ ಸಮ, ಇಡೀ ಕರ್ನಾಟಕದ ಹೆಣ್ಣು ಮಕ್ಕಳ ಕಾಲಿಗೆ ಧೂಳಿನ ಸಮ, ಸೌಜನ್ಯಳ ಕಾಲಿಗೆ ಧೂಳಿನ ಸಮ, ಸೌಜನ್ಯ ಪರ ಹೋರಾಟಗಾರರ ಕಾಲಿನ ಧೂಳಿಗೆ ಸಮ ಅಲ್ಲ, ಹೇಳಿಗೂ ಕೂಡ ಸಮ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿ ಯಾರಾದರೂ ಇದ್ರೆ ಅದು ವಸಂತ ಗಿಳಿಯಾರ್. ಈ ವಸಂತ ಗಿಳಿಯಾರ್ ದರಿದ್ರ ನನ್ನ ಮಗ ಆರ್ ಕನ್ನಡ ಚಾನೆಲ್ದಾಗ ಕೂತ್ಕೊಂಡ ನಿನ್ನೆ ಏನು ಹೇಳಿದಾನಪ್ಪ ಅಂದ್ರೆ ಈ ಬುರುಡೆ ಗ್ಯಾಂಗ್ದವ್ರನ್ನ ಕಲ್ಲು ಹೊಡೆದು ಸಾಯಿಸಬೇಕು, ಕರ್ನಾಟಕದ ಜನತೆ ಬಹಳ ಸಮಾಧಾನಿಗಳದಾರ, ಅವರು ಮನಸ್ಸು ಮಾಡಿದ್ರೆ ಇವರನ್ನ ಕಲ್ಲು ಹೊಡೆದು ಸಾಯಿಸ್ತಾರ, ನಾನು ಬಿಡೋದಕ್ಕೆ ಹಚ್ಚೋದಿಲ್ಲ, ಇವರನ್ನ ಕಲ್ಲು ಹೊಡೆದು ಸಾಯಿಸೋದಕ್ಕೆ ಹಚ್ತೀನಿ ಅಂತಂದು ಗಿಳಿಯಾರ್ ಕುತ್ಕೊಂಡ ಆರ್ ಕನ್ನಡದಲ್ಲಿ ಚಾನಲ್ದಾಗ ಕುತ್ಕೊಂಡು ಹೇಳ್ತಾನಲ್ಲ. ಇಡೀ ಕರ್ನಾಟಕದ ಜನರನ್ನ ಅವ್ರ ಮನಸ್ಸಿನ ಜೊತೆ ಆಟ ಆಡಿದವ್ರು ನೀವರ್ಲೇ. ಇಡೀ ಕರ್ನಾಟಕದ ಜನತೆ ಕಣ್ಣಿಗೆ ಮಣ್ಣು ಏರಿಸಿದವ್ರು ನೀವ. ಕರ್ನಾಟಕ ಅಂತಕ್ಕಂಥ ಹೆಸರು ನಿನ್ನ ಬಾಯಲ್ಲಿ, ದರಿದ್ರ ಬಾಯಲ್ಲಿ ಬರಬಾರ್ದು ಗಿಳಿಯಾರ್. ಯಾಕಂದ್ರೆ ನೀನು ಹೇಳ್ತೀನೋ ನಾಯದಿ, ನೀನು ಕಲ್ಲು ಹೊಡೆದು ಸಾಯಿಸ್ತೀನಿ ಅಂತ ಹೇಳಿದಲ್ಲ. ಇವನು ಯಾಕೆ ಹೇಳಿದಪ್ಪ ಅಂದ್ರೆ ಆ ಮಾತನ್ನ, ವೇದವಲ್ಲಿ ಮತ್ತು ಪದ್ಮಲತಾ ಇವೆರಡೂ ಏನು ಮರ್ಡರ್ ಆಗ್ಯಾವಲ್ಲ, ಇದ್ರ ಹಿಂದೆ ಅವರ ತಂದೆ ಮತ್ತು ಅವ್ರ ಗಂಡಂದಿಯರದಾರ. ಸೊ ಅವ್ರ ತಂದೆ ಮತ್ತು ಗಂಡಂದಿಯರ ಮೇಲೆ ಕೇಸನ್ನ ಹಾಕಕ್ ಹಚ್ಚಿದವ್ರು ಯಾರು, ಅಲ್ಲಿರ್ತಕ್ಕಂಥ ಸಾಕ್ಷಿಗಳನ್ನ ನಾಶ ಮಾಡಿದವ್ರು ಯಾರು? ವೇದವಲ್ಲಿ ಟೀಚರ್ ನಿಮ್ಮ ವಿರುದ್ಧ, ವೀರೇಂದ್ರನ ಹೆಗಡೆ ವಿರುದ್ಧ ಕೋರ್ಟಿನಲ್ಲಿ ಜಯಶಾಲಿ ಆದಳು. ಆ ಜಯಶಾಲಿ ಆದ ನಂತರನ ವೇದವಲ್ಲಿಯ ಕೊಲೆ ಯಾಕಾಯ್ತು ಮಿಸ್ಟರ್ ಗಿಳಿಯಾರ್, ಹೇಳ್ತಿನ್ನೋ ಗಿಳಿಯಾರ್? ಪದ್ಮಲತಾ ವೀರೇಂದ್ರ ಹೆಗಡೆ ಕಾರಲ್ಲಿ ಇದ್ದಳು. 50 ದಿನದ ನಂತರ ಪದ್ಮಲತಾ ರೇಪ್ ಅಂಡ್ ಮರ್ಡರ್ ಆಗಿ ಬಿದ್ದಿದ್ದಳು ಅರಣ್ಯ ಪ್ರದೇಶದಲ್ಲಿ. ಸೊ ಅವಳು ರೇಪ್ ಅಂಡ್ ಮರ್ಡರ್ ಹೆಂಗಾಯ್ತು ಮಿಸ್ಟರ್ ಗಿಳಿಯಾರ್? ಕೂತ್ಕೊಂಡು ಹೇಳ್ತೀಯ ಕಲ್ಲು ಹೊಡೆದು ಸಾಯ್ಬೇಕು, ಮಗನ ಮುಕ್ಕಳ ಗೂಂಟ ಬಡಿದ್ರೆ ನೆಟ್ಟಾಗಿಂದ ಹೊರಗೆ ಬರ್ತದೆ ನಿನಗ. ನಿನಗೊಬ್ಬ ಮಾತಾಡಕ್ ಬರ್ತದೆ ತಿಳ್ಕೊಂಡಿಲ್ಲೇ ಲುಚ್ಚ ಮಗನೇ. ಕಲ್ಲು ಹೊಡೆದು ಸಾಯಿಸ್ತಾನಂತೇವೆ, ಕಲ್ಲು ಹೊಡೆದು. ಸಂವಿಧಾನ ಇದನ್ನ ಕಲಿಸ್ಕೊಟ್ಟದ, ನಮ್ಮ ದೇಶದ ಕಾನೂನು ಇದನ್ನೇ ಕಲಿಸ್ಕೊಟ್ಟದ ನಿನಗ. ಇವತ್ತಿನವರೆಗೂ ಒಬ್ಬನ ಹೊಡಿರಿ ತಂದ ಹೋರಾಟಗಾರರು ಮಟ್ಟನ್ನ ಆಗಿರ್ಬೋದು, ತಿಮ್ಮರೊಡ್ಡಿ ಆಗಿರ್ಬೋದು, ಜಯಂತ್ ಆಗಿರ್ಬೋದು, ವಿಠ್ಠಲಗೌಡ ಆಗಿರ್ಬೋದು, ಅನೇಕ ಸೌಜನ್ಯ ಪರ ಹೋರಾಟಗಾರರ ಯೂಟ್ಯೂಬರ್ಸ್ ಆಗಿರ್ಬೋದು, ಮಹಿಳಾ ಸಂಘಟನೆಯವರಾಗಿರ್ಬೋದು, ಯಾರೇ ಆದರೂ ಹೊಡಿರಿ ಬಡ್ರಿ ಅನ್ಲಿಲ್ಲ. ಆದ್ರೆ ನಿನ್ನಂತ ಲುಚ್ಚ ನಾಯಿ ಲಪ್ಪಂಗ ನನ್ನ ಮಗನ ಬಾಯಿಂದ ಕೊಲ್ಲಬೇಕು, ಹೊಡಿಬೇಕು, ಗುಂಡು ಹಾಕಿ ಕೊಲ್ಲಬೇಕಂತಕ್ಕಂಥ ಮಾತುಗಳು ಬರ್ತಾ ಇದಾವಂದ್ರೆ ನಿಜವಾದ ಅತ್ಯಾಚಾರಗಳು ನೀವಾದಿರಲಿ. ಅದಕ್ಕೆ ನಿಮ್ಗೆ ಇಂಥ ಮಾತುಗಳು ನಿಮ್ಮ ಬಾಯಲ್ಲಿ ಬರ್ತಾ ಇದಾವ. ಸೌಜನ್ಯನ ಅತ್ಯಾಚಾರ ಮಾಡಿದ್ದು ಯಾರು ಹೇಳಲೇ? ಬದ್ಮಾಶ್ ಗಿಳಿಯಾರ್ ಸೌಜನ್ಯನ ಅತ್ಯಾಚಾರ ಮಾಡಿದ್ದು ಯಾರು ಅನ್ನೋದು ಬೇಕು. ಸಂತೋಷ್ ರಾವ್ನ ಇವರು ಒಪ್ಕೊಳ್ಳೋಕೆ ತಯಾರಿಲ್ಲ ಅಂತ ಹೇಳ್ತಾನೆ. ಸುಪ್ರೀಂ ಕೋರ್ಟೇ ಒಪ್ಕೊಳ್ಳಿಲ್ಲ, ಹೈಕೋರ್ಟೇ ಒಪ್ಕೊಳ್ಳಿಲ್ಲ ಸಂತೋಷ್ ರಾವ್ ಅಪರಾಧ ತಂದ. ನಾವೇನು ಒಪ್ಕೊಳ್ಳೋದು ಅದರಲ್ಲಿ? ಅಂದ್ರೆ ಸಂತೋಷ್ ರಾವನ್ನ ಸುಳ್ಳು ಆಪಾದನೆ ಮಾಡಿ ಅವನ ಮೇಲೆ ಅವನನ್ನು ಒಳ ಹತ್ತಂತ ಕೆಲಸ ಮಾಡಿ ಸೌಜನ್ಯ ಕೇಸನ್ನ ಮುಸ್ತಕ್ಕಂತ ಕೆಲಸ ಮಾಡಿದ ದರಿದ್ರ ನಾಲ್ಕು ಹಡಿಸಿ ಮಕ್ಕಳ್ರ ನೀವು. ಯಮುನಾ ನಾರಾಯಣ್ ಅವಳು ಕೊಲೆ ಹೆಂಗಾಯ್ತು ಕೇಳ, ಹರ್ಷಂದ್ರನ ಹೋಗಿ ಕೇಳಲ್ಲ. ಕಳತನ ಮಾಡಕ್ ಬಂದವರು ಮನ್ಯಾಗಿರ್ತಕ್ಕಂಥ ಬಟ್ಟೆ, ಆಮೇಲೆ ಟ್ರಂಕ್, ಬಾಂಡೆ ಸಾಮಾನ ಎಲ್ಲ ಹೊರಗೆ ಹೋಗಿ ಯಾವ್ದು ಒಗಿತಾನ? ಕಳತನ ಹಂಗೆ ಮಾಡ್ತಾರೆ ಯಾವಾದ್ರು? ಎಲ್ರಿ ಕೇಳಿದ ಇಂಥದ ನ್ಯೂಸ್? ಆ ಯಮುನಾ ಮತ್ತು ನಾರಾಯಣ್ ಇರ್ತಕ್ಕಂಥ 4 ತಲೆಮಾರಿನ ದಾಖಲೆಗಳು ಎಲ್ಲಿ ಹೋದಂತ ಹರಿಶ್ಚಂದ್ರ ಜೈನನ್ನ ಕೇಳು, ಹೋಗಿ ವೀರೇಂದ್ರ ಹೆಗಡೆನ ಕೇಳು. ಬದ್ಮಾಶ್ ನನ್ನ ಮಗ ಬಂದು ಕೂತ್ಕೊಂಡು ಆರ್ ಕನ್ನಡ ಚಾನಲ್ದಲ್ಲಿ ಇವ್ರನ್ನ ಕೊಲ್ಲಬೇಕು, ಯೂಟ್ಯೂಬರ್ಸ್ಗಳ ಮೇಲೆ ಹಲ್ಲೆ ಮಾಡಬೇಕು. ಈ ಧರ್ಮಸ್ಥಳದಲ್ಲಿ ಯೂಟ್ಯೂಬರ್ಸ್ಗಳ ಮೇಲೆ ಹಲ್ಲೆ ಮಾಡೋದಕ್ಕೆ ಹಚ್ಚಿದವನು ಕೂಡ ನೀನೇ. ಲೇ ಗಿಳಿಯಾರ್, ಒಂದು ಪ್ರಶ್ನೆ ಕೇಳ್ತೀನಿ ನಿಮ್ಮನ್ನ, ಸರಿಯಾಗಿ ಕೇಳ್ಕೊಡ್ರಿ ಎಲ್ಲರೂ. ಆ ಧರ್ಮಸ್ಥಳದ ಕಾಲೇಜಿನಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿನಿಯರು ಸಮವಸ್ತ್ರದ ಮೇಲೆ
ಇದ್ದು ಬೆತ್ತಲೆಯಾಗಿ ಹೋಗಿ ಅರಣ್ಯ ಪ್ರದೇಶದಲ್ಲಿ ಅತ್ಯಾಚಾರಕ್ಕೆ ಒಳಗಾಗಿ ಸಾವನ್ನಪ್ಪಿದ್ರಲ್ಲ, ಇದು ಕೂಡ ಅಸಹಜ ಸಾವಂತೆಯಲ್ಲೇ ಬದ್ಮಾಶ್ ಗಿಳಿಯಾರ್ ಹರಾಮ್ಕೋರ್ ನಾಲಾಯಕ್ ನನ್ನ ಮಗನೇ. ಅಸಹಜ ಸಾವು ಹೆಂಗಾಗ್ತದ? ಬೆತ್ತಲೆ ಆಗ್ತದ. ಆ ವಯಸ್ಸಿನ ಹೆಣ್ಣು ಮಕ್ಕಳು 18, 19, 20 ವಯಸ್ಸಿನ ಹೆಣ್ಣು ಮಕ್ಕಳು ಬೆತ್ತಲೆಯಾಗಿ ಅಸಹಜ ಸಾವು ಆಗ್ತದ ಅವ್ರದ್ದು ಸಮವಸ್ತ್ರಗಳ ಮೇಲೆ. ಅಲ್ಲಿ ಸೈಡ್ಗೆ ಸಮವಸ್ತ್ರ ಇಟ್ಟಿರ್ತಾರ, ಇವ್ರು ಬೆತ್ತಲೆಯಾಗಿ ಬಿದ್ದಿರ್ತಾರೆ. ಅಸಹಜ ಸಾವು ಅಂತೇಳಿ ನಿನ್ನ ಮಗನ ಗಿಳಿಯಾರ್ ಹೇಳ್ತೀನಿ ನಾಯಿ ನಾಲ್ಕು ಹಡಿಸಿಗಂಡ. ಅದೇ ನಿನ್ನ ಕಾಲೇಜಿನ ಸಿಬ್ಬಂದಿಗಳು ಸಮವಸ್ತ್ರದ ಮೇಲೆ ಇರ್ತಕ್ಕಂಥ ಸಿಬ್ಬಂದಿಗಳ ಮೇಲೆ ಅತ್ಯಾಚಾರಕ್ಕೆ ಒಳಗಾಗಿ ಅವರನ್ನು ಕೂಡ ಬೆತ್ತಲೆಯಾಗಿ ಅವರಲ್ಲಿ ಅತ್ಯಾಚಾರ ಮಾಡಿ ಒಗೆದು ಹೋಗಿದ್ರಲ್ಲ, ಇದು ಕೂಡ ಅಸಹಜ ಸಾವಂತಿಯಲ್ಲೇ ಬದ್ಮಾಶ್ ಗಿಳಿಯಾರ ಹಡಿಸಿ ಮಗನೇ. ಏನಂತೀನಿ ಇದಕ್ಕೆ? ಕೊಲ್ಲಬೇಕಂತ ಹೇಳ್ತೀನಿ. ನಿನ್ನ ಮುಕ್ಕಳ್ಯಾಗ ತಾಕತ್ತ ಇದ್ರೆ, ನಿನ್ನ ಮುಕ್ಕಳ್ಯಾಗ ದಮ್ಮ ಇದ್ರೆ, ನಿನ್ನ ಗಂಡಸ ಆಗಿದ್ರೆ ಕೊಲ್ಲ ನೋಡೋಣ. ಅದು ದೇಶದ ಕಾನೂನು ಏನು ಮಾಡ್ತದೆ, ಸರ್ಕಾರ ಏನು ಮಾಡ್ತದೆ, ಅದು ಅವ್ರಿಗೆ ಬಿಟ್ಟಿದ್ದು ನೋಡೋಣ. ಕೊಲ್ತೀವಿ, ಗುಂಡು ಹಾಕ್ತೀವಿ, ಹೊಡಿತೀವಿ, ಬಡಿತೀವಿ. ನೀವು ಹೊಡೆಯೋದು, ಗುಂಡು ಹಾಕೋದು, ಕೊಲ್ಲೋದು ಇಲ್ಲಿವರೆಗೂ ಮಾಡ್ಕೋತಾನೆ ಬಂದಿದ್ದೀರಿ. ನೀವು ಇಲ್ಲಿವರೆಗೂ ಮಾಡ್ಕೋತಾ ಬಂದಿದ್ದೀರಿ. 1969ರಿಂದ ಧರ್ಮಸ್ಥಳದ ಮೇಲೆ ಷಡ್ಯಂತ್ರ ನಡೀತಾ ಬಂದದ ಅಂತ ಹೇಳ್ತಿಲ್ಲ. ಹುಟ್ಟಿದ್ದೇನೆ ಹರಾಮ್ಕೋರ್, ಹುಟ್ಟಿದ್ದೆ ನಿಮ್ಮ ಅಪ್ಪಾರೇ ಹುಟ್ಟಿದ್ದೇನೆ ಕೇಳ್ಕೊ. ನಾಲ್ಕು ನನ್ನ ಮಗನ್ ತಂದು 1969ರಿಂದ ಷಡ್ಯಂತ್ರ ಮಾಡ್ಕೊತ ಬಂದಿದ್ದಾರೆ ಅಂದ್ರೆ 69ರಿಂದ ಅಲ್ಲಿ ಹೊಲಸು ಕೆಲಸ ನಡೆದವ ಅನ್ನೋ ಅರ್ಥ ಇದು. ಹೊಲಸು ಕೆಲಸ ನಡೆದಿದ್ದಾವಲ್ಲಿ, ದರಿದ್ರ ಅತ್ಯಾಚಾರಗಳು ನಡೆದಿದ್ದಾವಲ್ಲಿ, ಭೂ ಕಬಳಿಕೆ ನಡೆದದ ಅಲ್ಲಿ, ಬಡವರ ಮೇಲೆ ಹಲ್ಲೆ ಆಗ್ಯದ ಅಲ್ಲಿ, ಎಷ್ಟು ಅಮಾಯಕ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗ್ಯದ ಅಲ್ಲಿ. 19 ಕ್ಯಾಮ್ರಾ ಇಲ್ಲ, ಮೊಬೈಲ್ ಇಲ್ಲ, ಏನೇನೂ ಇಲ್ಲ. ಅವಾಗನ ನೀವು ಎಷ್ಟು ಆಟ ಆಡಿರ್ಬೇಕಲೇ ಬದ್ಮಾಶ್ ನಾಲ್ಕು ಹಡಿಸಿ ಮಕ್ಕಳ್ರೆ, ಎಷ್ಟು ಆಟ ಆಡಿರ್ಬೇಕು. 2012ರಲ್ಲಿ ಅತ್ಯಾಚಾರ ಆಗಿದ್ದನ್ನ ಮುಚ್ಚಿ ಹಾಕುವಂಥ ಟ್ಯಾಲೆಂಟ್ ನಿಮ್ಮ ಕಡೆ ಇರಬೇಕಾದ್ರೆ ಇನ್ನು 1969ರಿಂದ 2012ರವರೆಗೂ ಈ ಮಧ್ಯದಲ್ಲಿ ಆಗಿರ್ತಕ್ಕಂಥ ಅತ್ಯಾಚಾರ, ಕೊಲೆ, ಇವುಗಳನ್ನ ಯಾವ ರೀತಿ ಎಷ್ಟು ಸುಲಭವಾಗಿ ಮುಚ್ಚಿ ಹಾಕಿರ್ಬೇಕು ಅದ್ರ ಬಗ್ಗೆ ಉತ್ತರ ಕೊಡಲೇ ನಾಲ್ಕು ಹೇಳ್ತೀನೋ ಗಿಳಿಯಾರ್. ಕುತ್ಕೊಂಡು ಮಾತಾಡ್ತೀಯ, ಕೊಲ್ಲಬೇಕು, ಬುರುಡೆ ಗ್ಯಾಂಗ್ದವ್ರನ್ನ ಕೊಲ್ಲಬೇಕು ತಂದ. ಬುರುಡೆ ಗ್ಯಾಂಗ್ದವ್ರು ಏನು ಮಾಡ್ಯಾರ ನಿನಗೆ? ಯಾರಾದ್ರೂ ಕೊಂದ್ರೆ, ಯಾರನ್ನಾದ್ರೂ ಹೊಡೆದ್ರೆ ಹೊಡೆಸ್ಕೊಂಡಿದಾರಲೇ. ನಿನ್ನ ಲುಚ್ಚಾ ಗ್ಯಾಂಗನ್ನು ಕಳಿಸಿನಿ ಯೂಟ್ಯೂಬರ್ಸ್ಗಳ ಮೇಲೆ ಕುಡ್ಲಾ, ರ್ಯಾಂಪೇಜ್ ಮತ್ತು ಅಭಿಷೇಕನ ಮೇಲೆ ದಾಳಿ ಮಾಡೋದಕ್ಕೆ ಹಚ್ಚಿದಲ್ಲ, ಹೊಡೆಸ್ಕೊಂಡಿದಾರ. ನಿನ್ನಂತ ತಿನ್ನೋ ಎಂಜಲ್ ತಿನ್ನೋ ನಾಯಿಗಳಲ್ಲ. 35 ಲಕ್ಷ ರೂಪಾಯಿಯನ್ನು ಕುಡ್ಲಾ ರ್ಯಾಂಪೇಜ್ ಕೊಡ್ತೀನಿ ಅಂತಂದು ನೀವು ಧರ್ಮಸ್ಥಳದವ್ರು ಫೋನ್ ಮಾಡಿದವರು ಅವನಿಗೆ 35 ಲಕ್ಷ ರೂಪಾಯಿ ಕೊಡ್ತೀವಿ, ಈ ಕೇಸ್ ಬಗ್ಗೆ ನೀನು ಪ್ರಸಾರ ಮಾಡೋದಕ್ಕೆ ಹೋಗಬೇಡ ಅಂತಂದ ಲಂಚ ಕೊಡೋದಕ್ಕೆ 35 ಲಕ್ಷ ರೂಪಾಯಿ. ಗಿಳಿಯಾರ್ ಬದ್ಮಾಶ್ ಹರಾಮ್ಕೋರ್ ಅದ್ರ ಬಗ್ಗೆ ಮಾತನಾಡೋ ದಾಖಲೆಗಳು ಅದಾವಲ್ಲೇ, ಅದಾವ ರೆಕಾರ್ಡ್ಸ್ ಅದಾವ, ಕುಡ್ಲಾ ರ್ಯಾಂಪೇಜ್ ಕಡೆ ಅದಾವಲೇ ಬದ್ಮಾಶ್. ಅದ್ರ ಬಗ್ಗೆ ಮಾತಾಡ. ತಪ್ಪಿಲ್ಲದೆ ವ್ಯಕ್ತಿ 35 ಲಕ್ಷ ರೂಪಾಯಿ ಕೊಟ್ಟು ನನ್ನ ಬಗ್ಗೆ ಮಾತಾಡಕ್ಕೆ ಹೋಗ್ಬಾರ್ದು ಅಂತ ನಾನು ಯಾರಾದರೂ ಅಂತಾರ? ಹೋಗಲ್ಲಿ ರಂಗ್ಯಾನ ಹೋಗಿ ಕೇಳೋಗಲ್ಲಿ. ಅವ ಹೇಳ್ಯಾನ ನಾವು ಇರೋದ್ರಿಂದ ಧರ್ಮಸ್ಥಳದ ವ್ಯಕ್ತಿಗಳು ಉಳಿದಿದ್ದವು. ಧರ್ಮಸ್ಥಳ ಗ್ರಾಮ ದೇವಸ್ಥಾನ ಅಲ್ಲ, ಧರ್ಮಸ್ಥಳದಲ್ಲಿರ್ತಕ್ಕಂಥ ಧರ್ಮಾಧಿಕಾರಿ ಉಳಿದಂಥ ರಂಗ್ಯ ಹೇಳ್ಯಾನ್ಲೇ ಬದ್ಮಾಶ್. ಹೋಗಿ ಕೇಳ್ಕೊ, ಹೋಗಿ ಒಂದು ಜನ ಹೇಳ್ತೀನಿ ಬರೋ. ನಿನ್ನ ಗಂಡಸ ಆದ್ರೆ ನಿನ್ನ ಮುಕ್ಕಳ್ಯಾಗ ತಾಕತ್ತ ಇದ್ರ ಬುರುಡೆ ಗ್ಯಾಂಗ್ ಅಂತ ನೀನು ಕರೆಯಾಗದೆಯಲ್ಲ ಸೌಜನ್ಯ ಪರ ಹೋರಾಟಗಾರರನ್ನ ಕೊಲ್ಲ ನೋಡೋಣ, ಕಲ್ಲು ಒಗೆದು ಕೊಲ್ಲಲಿ ನೋಡೋಣ. ಇಡೀ ಕರ್ನಾಟಕದ ಜನತೆ ಇವತ್ತೆಲ್ಲ ನಾಳೆ ನಿನ್ನ ಬಾಯಾಗ ನಿಂತು ಉಚ್ಚಿ ಹೊಯ್ಲಿಲ್ಲ, ಅರ್ಧ ಮೀಸಿ ತಕ್ಕೋತೀನಿ ಮಗನ.